ನಂದಿನಿ ಎಂಬ ಕಾರ್ಪೊರೇಟ್ ಬ್ರ್ಯಾಂಡ್ ಹೆಸರನ್ನು 1983ರಲ್ಲಿ ಇಡಲಾಯಿತು. ನಂದಿನಿ ಭಾರತದಲ್ಲಿ 2ನೆಯ ಅತಿ ದೊಡ್ಡ ಸ್ಥಾನವನ್ನು ಪಡೆದುಕೊಂಡ ಡೈರಿಯಾಗಿದೆ. ನಂದಿನಿ ಹಾಲು ದಕ್ಷಿಣ ಭಾರತದಲ್ಲಿ ಮೊದಲ ಸ್ಥಾನದಲ್ಲಿದೆ. ಬೆಳಗಿರೋದೆಲ್ಲ ಹಾಲಲ್ಲ ನಿಜ, ಆದರೆ ನಂದಿನಿಯಲ್ಲಿ ಹಾಲಿಲ್ಲದೆ ಬೇರೆ ಏನಿಲ್ಲ. ನಂದಿನಿ ಪರಿಶುದ್ಧತೆಯ ಪ್ರತೀಕ. ಗೋವಿನಿಂದ ಗ್ರಾಹಕರವರೆಗೆ ಗ್ರಾಮೀಣ ಪ್ರದೇಶದಿಂದ ನಮ್ಮ ರೈತರು ಶುಚಿತ್ವವನ್ನು ಕಾಪಾಡಿ ರಾಸುಗಳಿಂದ ಸಂಗ್ರಹಿಸಿದ ಹಾಲನ್ನು ಸಂಗ್ರಹ ಕೇಂದ್ರಗಳಿಗೆ, ಅಂದರೆ ಬಿಎಂಸಿಗಳಿಗೆ ಟ್ಯಾಂಕರ್ಗಳ ಮೂಲಕ ತಂದು ಅದರ ಗುಣಮಟ್ಟವನ್ನು ಪರೀಕ್ಷಿಸಿ, ಒಂದು ವೇಳೆ ಗುಣಮಟ್ಟದಲ್ಲಿ ಯಾವುದೇ ರೀತಿಯ ಕಲಬೆರಕೆ, ನೀರಿನಂಶವಿದ್ದರೆ ಆ ಹಾಲನ್ನು ಮೈಸೂರು ಮೂಲಕ ಡೈರಿಗೆ ಬಂದ ನಂತರ ಅದರ ತೂಕವನ್ನು ಪರೀಕ್ಷಿಸಲಾಗುತ್ತದೆ. ನಂತರ ಮುಖ್ಯ ಡೈರಿಯ ಪ್ಲಾಂಟ್ಗೆ ತಂದು ಅದರ ತಾಪಮಾನವನ್ನು ಪರೀಕ್ಷಿಸಿದ ಹಾಲನ್ನು ಲ್ಯಾಬೊರೇಟರಿಗೆ ತರಲಾಗುವುದು. ಹಾಲಿನ ಗುಣಮಟ್ಟವನ್ನು ಪರೀಕ್ಷಿಸಲು ವೈಜ್ಞಾನಿಕವಾಗಿ ಹಂತ ಹಂತವಾಗಿ ಪ್ರಯೋಗ ಮಾಡಿ ಹಾಲಿನಲ್ಲಿ ಕೊಬ್ಬಿನಾಂಶ, ಜಿಡ್ಡು, ಅಸಿಡಿಟಿ, NBRT ಹೀಗೆ ಹಲವಾರು ಪರೀಕ್ಷೆಗಳನ್ನು ನಡೆಸಿದ ನಂತರ ಡೈರಿಯಲ್ಲಿ RNST ಟ್ಯಾಂಕ್ಗಳಲ್ಲಿ ಸಂಗ್ರಹಿಸಿ ಇಡಲಾಗುವುದು. ಈಗ ನೀವು ನೋಡುವುದೆಲ್ಲ ಒಂದು ರೀತಿಯ ಅಚ್ಚರಿ ಮೂಡಿಸುವ ಸಂಗತಿ. ಏಕೆಂದರೆ ಇಲ್ಲಿ ಎಲ್ಲಿ ನೋಡಿದರೂ ಆಧುನಿಕ ಯಂತ್ರೋಪಕರಣಗಳು, ಸಣ್ಣ ದೊಡ್ಡ ಪೈಪ್ಗಳು, ಟ್ಯಾಂಕ್ಗಳು. ಈ ಯಂತ್ರೋಪಕರಣಗಳೆಂದರೆ ಹಾಲನ್ನು ಸ್ಟ್ಯಾಂಡರ್ಡೈಸ್ ಮಾಡಿ ಪಾಶ್ಚೀಕರಿಸಿ ಶಿಥಿಲೀಕರಣಗೊಳಿಸಿದ ನಂತರ ನಾವೆಲ್ಲರೂ ಸೇವಿಸುವ ವಿವಿಧ ಬಗೆಯ ಹಾಲು ಹಾಗೂ ಹಾಲಿನ ಉತ್ಪನ್ನಗಳು ತಯಾರಾಗುತ್ತವೆ. ಅಚ್ಚರಿಯ ಅಂಶವೇನೆಂದರೆ ಈ ಎಲ್ಲ ಪ್ರಕ್ರಿಯೆಗಳು ಇಲ್ಲಿ ನಡೆಯುವಾಗ ಪ್ಲಾಂಟ್ನ ಒಳಗಡೆ ಮನುಷ್ಯರು ಯಾರೂ ಇರುವುದಿಲ್ಲ. ಇದು ಈ ಎಲ್ಲ ಯಂತ್ರೋಪಕರಣಗಳನ್ನು ನಿಯಂತ್ರಿಸುವ ಕೊಠಡಿ. ಇಲ್ಲಿ ಕುಳಿತ ಬೆರಳೆಣಿಕೆಯಷ್ಟು ಸಿಬ್ಬಂದಿ ಕಂಪ್ಯೂಟರ್ಗಳ ಮೂಲಕ ಮನುಷ್ಯ ಮಾಡಬೇಕಾದ ಕೆಲಸಗಳನ್ನು ಯಂತ್ರೋಪಕರಣಗಳಿಂದ ಮಾಡಿಸಿ ಉತ್ತಮ ಗುಣಮಟ್ಟದ ಹಾಲನ್ನು ತಯಾರಿಸುತ್ತಾರೆ. ತದನಂತರ ಈ ಹಾಲನ್ನು ಮತ್ತೊಮ್ಮೆ ಲ್ಯಾಬೊರೇಟರಿಯಲ್ಲಿ ಪರೀಕ್ಷಿಸಿ ಗುಣಮಟ್ಟವನ್ನು ಖಾತ್ರಿಪಡಿಸಿದ ನಂತರ ಹಾಲಿನ ಪ್ಯಾಕಿಂಗ್ ಕೊಠಡಿಗೆ ಕಳುಹಿಸುವರು.
ಇಲ್ಲಿ ಅತ್ಯಾಧುನಿಕ ಯಂತ್ರಗಳಿಂದ ಹಾಲಿನ ಕ್ರೇಟ್ಗಳನ್ನು ಬಿಸಿ ನೀರಿನಿಂದ ತೊಳೆದು ಪ್ಯಾಕಿಂಗ್ ವಿಭಾಗಕ್ಕೆ ತಲುಪಿಸಲಾಗುವುದು. ತದನಂತರ ಇಲ್ಲಿನ ಸಿಬ್ಬಂದಿ ಶುಚಿತ್ವವನ್ನು ಕಾಪಾಡಿ ಮಾರುಕಟ್ಟೆಯ ಬೇಡಿಕೆಯಂತೆ ಹಾಲು, ಮೊಸರು, ಮಜ್ಜಿಗೆ ಇವುಗಳನ್ನು ಪ್ಯಾಕ್ ಮಾಡಿ ಸಿದ್ಧಪಡಿಸಿದ ನಂತರ ಕೋಲ್ಡ್ ರೂಮ್ನಲ್ಲಿ ಇರಿಸಲಾಗುವುದು. ಇಲ್ಲಿ ನಂದಿನಿ ತುಪ್ಪ ತಯಾರಿಸಲ್ಪಡುತ್ತದೆ. ಇಲ್ಲಿಯೂ ಸಹ ಶುಚಿತ್ವಕ್ಕೆ ಒತ್ತು ಕೊಟ್ಟು ಶ್ರದ್ಧೆಯಿಂದ ಕಾರ್ಯನಿರ್ವಹಿಸಿ ಗ್ರಾಹಕರಿಗೆ ಬೇಕಾಗುವ ಹಾಗೆ ಪ್ಯಾಕ್ ಮಾಡಿ ತೂಕ ಮಾಡಿ ಸ್ಟೋರೇಜ್ ರೂಮಿನಲ್ಲಿ ಶೇಖರಿಸಿ ಇಡಲಾಗುವುದು.